ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ವಿಷ್ಣು ದಾದಾ ಅವರ ಸಮಾಧಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಮಾಧಿ ಅಂತ ಹೇಳೋಕ್ಕಿಂತ ಮುಂಚೆ ಇದೊಂದು ದೇವಾಲಯ ಅಂತ ಸಹ ಹೇಳ್ಬೋದು. ನಮ್ಮಂಥ ಅಭಿಮಾನಿಗಳಿಗೆ ಇದು ದೇವಾಲಯ. ಆದರೆ ಒಂದು ಬೇಜಾರಿನ ಸಂಗತಿ ಅಂತ ಏನಂದರೆ, ಬೇರೆಯವ್ರಿಗೆಲ್ಲ ದೊಡ್ಡ ಜಾಗ ಇದೆ ಅಥವಾ ಬೇರೆಯವ್ರಿಗೆಲ್ಲ ಒಂದು ಪುಣ್ಯ ಸ್ಥಳಗಳು ಕಟ್ಕೊಟ್ಟಿದ್ದಾರೆ ಗೌರ್ಮೆಂಟೇ. ಆದರೆ ಇಲ್ಲಿಗೆ ಯಾಕೆ ಅಷ್ಟೊಂದು ತಲೆಕೆಡಿಸ್ಕೊತಾ ಇದೆ ಅಂತ ನನಗೆ ಗೊತ್ತಿಲ್ಲ ಇದಿರೋರ್ಗೂ. ಮುಂದೆ ಹೋಗೋಣ, ಅಲ್ಲಿ ಹೇಗಿದೆ ಅಂತ ನೋಡೋಣ. ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಅನಿಸಿಕೆಯನ್ನು ಈ ಒಂದು ಕಮೆಂಟಲ್ಲಿ ತಿಳಿಸಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಈ ಗೌರ್ಮೆಂಟ್ಗೆ ಚೂರಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇದರವರೆಗೂ 5 ಜನ CM ಚೇಂಜ್ ಆಗಿದ್ದಾರೆ. ಅವ್ರ ಕೈಯಲ್ಲಿ ಈ ಒಂದು 18 ಇಲ್ಲ, ಬರೀ 11 ಕುಂಟೆ ಇದೆ. ಈ ಒಂದು ಜಾಗನ ಒಂದು ಪುಣ್ಯಭೂಮಿ ಮಾಡೋಕ್ಕಾಗಲಿಲ್ಲ, ಬೇರೆಯವ್ರದ್ದೆಲ್ಲ ಮಾಡ್ತಾಯಿದ್ರು. ಅಪ್ಪಾಜಿ ಏನು ಮಾಡಿಲ್ಲ ಅಂತ ಎಷ್ಟೋ ಮನೆಗಳ ಮನಸ್ಸು ಗೆದ್ದಿದ್ದಾರೆ. ಸೊ ಕನ್ನಡ ಇಂಡಸ್ಟ್ರಿಗೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಇನ್ನು ಏನು ಮಾಡಬೇಕು ಇವ್ರಿಗೆ ಹೇಳಿ? ನೀವೇ ಹೇಳಬೇಕು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಒಳಗಡೆ ಹೋಗಿದ್ದೆ, ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅಂದರೆ ಫೇಸ್ ತೋರಿಸ್ಕೊಂಡು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ನಾನು ಸುಮ್ಮನೆ ಹಂಗೆ ಒಂದು 4-5 ಪಿಕ್ಚರ್ಗಳನ್ನ ಹಿಡ್ಕೊಂಬಂದೆ. ನೀವು ಈ ಜಾಗಕ್ಕೆ ಬರಬೇಕು ಅಂದರೆ ವಸಂತಪುರದಿಂದ ಬರ್ಬೋದು ಅಥವಾ ಕೆಂಗೇರಿಯಿಂದ ಸಹ ಬರ್ಬೋದು. ಬಸ್ ಫೆಸಿಲಿಟೀಸ್ ಈಗೀಗ ಚೆನ್ನಾಗಿ ಮಾಡಿದ್ದಾರೆ. ರೋಡ್ಸು ಮೊದಲೆಲ್ಲ ಅಷ್ಟೊಂದು ಇರಲಿಲ್ಲ, ಇವಾಗ ಸ್ವಲ್ಪ ಮಾಡಿದ್ದಾರೆ. ಬಟ್ ಇಲ್ಲಿಗೆ ಏನು ಜಾಗ ಇದೆ ಅದು ಇನ್ನೂ ಕೋರ್ಟಲ್ಲಿ ನಡೀತಾ ಇದೆಯಂತೆ. ಸೊ ಕೋರ್ಟಿಂದ ಪರ್ಮಿಷನ್ ಇಲ್ವಂತೆ ವಿಡಿಯೋ ಮಾಡೋಕ್ಕೆ, ಮತ್ತು ಓನರು ಬಿಟ್ಟಿಲ್ವಂತೆ. ಸೆಕ್ಯೂರಿಟಿ ಬಂದು ರ್ಯಾಶಾಗಿ ಸ್ವಲ್ಪ ಬಿಹೇವ್ ಮಾಡಿದ್ರು, ವಿಡಿಯೋ ಮಾಡಬೇಡಿ ಹಂಗೆ ಹಿಂಗೆ ಅಂತ. ನೀವು ಈ ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ಜಾಗ ನಮ್ಮ ಅಭಿಮಾನಿಗಳ ಪಾಲಾಗಬೇಕು. ಅಂದರೆ ಈ ಒಂದು ಜಾಗನ ದೇವಸ್ಥಾನದರ ನಿರ್ಮಿಸಿ ಕೊಡಬೇಕು ಅಂತ ಒಂದು ಗೌರ್ಮೆಂಟ್ಗೆ ಮನವಿ. ನಮಗೆ ಒಂದು ಡೈ ಹಾರ್ಡ್ ಫ್ಯಾನ್ ಸಿಕ್ಕಿದ್ದಾರೆ. ಈ ಒಂದು ಸ್ಥಳದ ಬಗ್ಗೆ ಏನಂತಾರೆ ಅಂತ ಅವ್ರ ಬಾಯಿಂದ ಕೇಳೋಣ. ಹಾಗೆ ಈ ಜಾಗದ ಬಗ್ಗೆ ಅವ್ರಿಗೆ ಒಪಿನಿಯನ್ ಏನಿದೆ ಅಂತ ಸಹ ಕೇಳೋಣ. ಬನ್ನಿ. ನಿಮ್ಮ ಹೆಸರು? ನನ್ನ ಹೆಸರು ನಿಧಿ ವಿಷ್ಣುಪ್ರಿಯೆ ಅಂತಪ್ಪ. ಅಪಾರ ಭಕ್ತಿ ಇರೋದ್ರಿಂದಾನೇ ಅವರು ವಿಷ್ಣುಪ್ರಿಯೆ ಅಂತ ಹೆಸರು ಹಾಕೊಂಡಿದೀವಿ, ನಿಧಿ ವಿಷ್ಣುಪ್ರಿಯೆ ಅಂತ. ಹೌದಕ್ಕ. ನನ್ನ ಹೆಸರಮ್ಮ ಬಬ್ಬಿ ವಿಷ್ಣು ಅಂತ, ಮೈಸೂರು. ಅಲ್ಲಿಂದ ನಾವು ಅವರು ತಿಂಗಳಲ್ಲಿ ನಾವು ಒಂದಿನ ಆದರೆ ಬಂದು ನೋಡ್ಕೊಂಡು ಹೋಗ್ಲೇಬೇಕು, ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ಲೇಬೇಕು. ಆವಾಗಲೇ ನಮಗೆ ಮನಸ್ಸು ಸಮಾಧಾನ. ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ, ಆದರೂ ಈ ಪುಣ್ಯಭೂಮಿಗೆ ಬಂದು ಅವ್ರ ಆಶೀರ್ವಾದ ತಗೋಬೇಕು ಅಂತಲೇ ನಮಗೆ ಭಾರಿ ಆಸೆಯಿಂದ ಬರ್ತೀವಿ. ಈ ಸ್ಥಳದ ಒಳಗಡೆ ಕಾಲು ಇಡ್ತಾ ಇದ್ದಂಗೆ ನಮಗೆ ಕಣ್ಣಲ್ಲೆಲ್ಲ ನೀರು ಬರ್ತದೆ, ಹಳ ಬರ್ತದೆ. ಎಲ್ಲಿಂದ ಬರೋದಣ್ಣ ನೀವು? ಮೈಸೂರಿಂದ. ಏನನ್ಸುತ್ತೆ ಅಕ್ಕ ಈ ಜಾಗದ ಬಗ್ಗೆ? ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಮಾಡ್ತಾ ಇದ್ದಾರೆ ರಾಜಕೀಯದವರು. ಅಪ್ಪಾಜಿ ಏನ್ ಮಾಡಿದ್ದಾರೆ ಅಂತ ಈ ರೀತಿ ಮಾಡ್ತಿದಾರೋ ನನ್ಗೆ ಗೊತ್ತಿಲ್ಲ. ಅಪಾರ ಕೊಡುಗೆ ಕೊಟ್ಟಿದ್ದಾರೆ, ಆದ್ರೂ ಅವ್ರ ಮೇಲೆ ಈ ರೀತಿ ದ್ವೇಷ ಮತ್ತೆ ಈ ತರ ಕೆಟ್ಟ ಆಲೋಚನೆ ಎಲ್ಲ ಇದೆ ಅಂತ ಅಂದ್ರೆ ನಮಗ್ ಗೊತ್ತಿಲ್ಲ ಏನಕ್ಕೆ ಅಂತ. ನಾವು ಕಾಯ್ಕೊಂಡು ಕೂತಿದೀವಿ, ಮನೆಗಳಲ್ಲೆಲ್ಲ ಅಪ್ಪಾಜಿ ನಾವು ಪೂಜೆ ಮಾಡ್ತಾ ಇದೀವಿ, ಮನಸ್ಸಿನಲ್ಲೆಲ್ಲ ತುಂಬಿಸ್ಕೊಂಡು ಅವ್ರ ದೇವ್ರ ತರ ಪೂಜೆ ಮಾಡ್ತಾ ಇದೀವಿ. ಆದ್ರೂ ಈ ರಾಜಕೀಯದವರಿಗೆ, ರಾಜಕಾರಣಿಗಳಿಗೆ ಏನು ಅಂತಾನೆ ನಮಗ್ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಾವ್ ಎಷ್ಟು ಅವ್ರಿಗೆ ಬೇಡಿಕೆ ಇಟ್ಟಿದೀವಿ ಗೊತ್ತಾ? ಬೇಡಿಕೆ ಅಂದ್ರೆ ಬರೀ ಇದ್ ಮಾತ್ರನೇ, 11 ಗಂಟೆ ಜಾಗ ಕೊಡಿ ನಮ್ಗೆ ಸಾಕು, ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಾವ್ ಇನ್ನೇನು ಕೇಳ್ತಾ ಇಲ್ಲ ಅವ್ರಿಗೆ. ನಮ್ ಪಾಡಿಗೆ ನಾವು ಬಂದು ಪೂಜೆ ಮಾಡ್ಕೊಂಡು ಅಪ್ಪಾಜಿಗಂತೂ ದೇವಸ್ಥಾನ ಅಂತ ತಿಳಿದೀವಿ. ಇಲ್ಲೊಂದು ವೈಬ್ರೇಷನ್ ಇದೆ. ಸೊ ಪಾಸಿಟಿವ್ ವೈಬ್ ಇರೋದ್ರಿಂದಾನೇ ನಾವು ಅಲ್ಲಿಗೆ ಬಂದು ಹೋಗ್ತಾ ಇರೋದು. ಅಂತರಂಗದಲ್ಲೆಲ್ಲ ಬೆರ್ತೋಗಿದೆ, ನಮ್ಮ ಅಪ್ಪಾಜಿ ಅಭಿಮಾನಿಗಳೆಲ್ಲ ಅಂತರಂಗದಲ್ಲೆಲ್ಲ ಬೆರ್ತು ಹೋಗಿದ್ದಾರೆ. ಕರೆಂಟ್ ತರ ಇದೆ. ಪ್ರತಿಯೊಂದು ಕರ್ನಾಟಕದಲ್ಲೂ ಪ್ರತಿಯೊಂದು ಮನೆಯಲ್ಲೂ ಅಪ್ಪಾಜಿನ ಮಡಿಕೊಂಡು ದೇವ್ರು ಅಂತ ಪೂಜೆ ಮಾಡ್ತಾ ಇದ್ದಾರೆ. ಇವಾಗಲೂ ಅವ್ರಿಗೆ
ವಿಷ್ಣು ಬಾಬಾ ಅಂತಾನೆ ಹೆಸರು ಇರೋದು ಅವ್ರಿಗೆ. ಬಾಬಾ ಟೈಪಲ್ಲಿ ಆಗ್ಬಿಟ್ರು ಅವರು. ಅದಕ್ಕೆ ದೈವ ಮಾನವ ಆಗಿ ಅವ್ರು ಎಲ್ಲ ನಮ್ಮ ಅಭಿಮಾನಿಗಳೇ ಬಿಟ್ರೆ ಸಾಕು, ನಾವೇ ಕಟ್ಕೊಂತೀವಿ ಇದನ್ನ. ಯಾರೇನ್ ಕೊಡೋದೇನ್ ಬೇಡ, ಸರ್ಕಾರ ಏನ್ ಇದಕ್ಕೇನ್ ಭರ್ಸೋದ್ ಬೇಡ ನಮ್ಗೆ, ನಾವೇ ಮಾಡ್ಕೊಂತೀವಿ. ಯಾಕೆ ಇಷ್ಟು ದ್ವೇಷ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈ ಪುಣ್ಯಭೂಮಿ ಅವ್ರೇನ್ ಕೇಳಿಲ್ಲ ಮಾಡಿಲ್ಲ, ಆದ್ರೂ ಅವಾಗ ಕೇಳ್ದೇನೆ ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ನಾವು ಕೇಳ್ದೇ ಇದ್ರು ಸರಿನೇ ಇವಾಗ ಇಲ್ಲಿ ಬಾಲಣ್ಣವ್ರು ಕೊಟ್ಟಿದ್ದಾರೆ, ಅವ್ರನ್ನ ಬಂದ್ ಮಾಡಿದ್ದಾರೆ ಇಲ್ಲಿ. ಅದು ಸ್ಥಳ ಸಾಕು ನಮ್ಗೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ ಅಂತ ನಾವು ಕೇಳ್ತಾ ಇದ್ರು ಅವ್ರಿಗೆ ಕಿಂಚಿತ್ತು ಕರುಣೆ ಇಲ್ಲ ಅಂತ ಅಂದ್ರೆ ಏನ್ ಹೇಳ್ಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಮಗ ನಮ್ಗೆ. ಈ ವಿಡಿಯೋನ ಆದಷ್ಟು ವೈರಲ್ ಮಾಡಿ, ಒಂದು 4 ಜನಕ್ಕೆ ಶೇರ್ ಮಾಡಿ, ಗೌರ್ಮೆಂಟ್ ಗೊತ್ತಾಗ್ಲಿ ಏನ್ ನಡೀತಾ ಇದೆ ಈ ಒಂದು ಜಾಗದಲ್ಲಿ ಅಂತ. ಬೇಗ ಎಲ್ಲರಿಗೂ ಒಂದು ಪುಣ್ಯಭೂಮಿ ಕಟ್ಟಿಸ್ಕೊಡ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ವೈರಲ್ ಮಾಡಿ ಅವ್ರಿಗೆ ತಲುಪಲಿ, ಇದು ಗೊತ್ತಾಗ್ಲಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ಒಳಗಡೆ ಸೆಕ್ಯೂರಿಟಿ ಅವರು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರದ ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ತನಕ ಎಲ್ಲರೂ ಟೇಕ್ ಕೇರ್, ಟಾಟಾ, ಬಾಯ್. ಮನೆಯವರು ಯಾರು ನನ್ನ ಮುಖ ನೋಡಬಾರ್ದು ಅಂತ ಅಪ್ಪಾಜಿ ಹೇಳಿದ್ದಾರೆ. ಊರ್ನಲ್ಲಿದ್ರೆ ಒಬ್ರು ಮುಖ ಒಬ್ರು ನೋಡ್ಬೇಕಾಗತ್ತೆ. ಸುಮ್ನೆ ನನ್ನಿಂದ ಅವ್ರಿಗೆಲ್ಲ ಯಾಕೆ ತೊಂದ್ರೆ? ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ, ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು?